ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ನಾನು ದ್ವಿತೀಯ PUC ರಿಸಲ್ಟ್ ಯಾವಾಗ ಅನ್ನುವಂಥ ಗೊಂದಲ ಎಲ್ಲ ವಿದ್ಯಾರ್ಥಿಗಳಲ್ಲಿ ಇದ್ದು, ಈ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಈಗಾಗಲೇ ಎಲ್ಲ ಮೂಲಗಳಿಂದ ತಿಳಿದು ಬಂದಂತೆ ಏಪ್ರಿಲ್ 9 ಅಥವಾ ಏಪ್ರಿಲ್ 10ನೇ ತಾರೀಕಿಗೆ ರಿಸಲ್ಟ್ ಅನೌನ್ಸ್ ಮಾಡಬೇಕು ಅನ್ನುವಂಥ ಒಂದು ಮಾಹಿತಿ ಈಗಾಗಲೇ ದೊರಕಿದೆ. ನೀವು ಪೇಪರ್ನಲ್ಲೂ ಕೂಡ ಈ ಒಂದು ಮಾಹಿತಿಯನ್ನು ನೋಡಬಹುದು. ಮತದಾನ ಇರುವ ಒಂದು ಕಾರಣದಿಂದಾಗಿ ಏಪ್ರಿಲ್ 9ನೇ ತಾರೀಕಿಗೆ ಆ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡೋಕ್ಕೆ ಕೆಲವು ಕಾಲೇಜುಗಳಿಗಾಗಿರ್ಬೋದು, ಕೆಲವು ಸಂಸ್ಥೆಗಳಿಗೆ ಗೊಂದಲ ಆಗ್ತಾ ಇದೆ ಅಂತ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಒಂದು ಕಾರಣದಿಂದಾಗಿ ರಿಸಲ್ಟನ್ನು ಅವರು 9ನೇ ತಾರೀಕಿಗೆ ಮಾಡುವಂಥ ಸಾಧ್ಯತೆ ಆಗ್ಬೋದು ಅಥವಾ ಆಗದೇ ಇರ್ಬೋದು. ಅದಕ್ಕೆ ಗೌರ್ಮೆಂಟಿಂದ ಬಂದಂಥ ಆದೇಶ ಏನಪ್ಪ ಅಂತಂದರೆ, ಅಲ್ಲಿ ಅವರು ಸರ್ಕಾರಕ್ಕೆ ತಿಳಿಸಿದ್ದೇನಪ್ಪ ಅಂದರೆ, ನಮಗೆ ಸರಿಯಾಗಿ ಸೂಕ್ತವಾದಂಥ ಒಂದು ಸಮಯವನ್ನು ಕೊಡಿ ಅಂತ ಅವರು ಕೇಳಿದ್ದಾರೆ. ಅದಕ್ಕೆ ಏಪ್ರಿಲ್ 10ಕ್ಕೆ ಒಂದು ರಿಸಲ್ಟನ್ನು ನಾವು ಏನು ವಿದ್ಯಾರ್ಥಿಗಳಿಗೆ ನೀಡುವುದು ಸೂಕ್ತ ಅನ್ನುವಂಥ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಮೇ ಬಿ 10ನೇ ತಾರೀಕಿಗೆ, ಅವರಿಗೆ ಏಪ್ರಿಲ್ 10ನೇ ತಾರೀಕಿಗೆ ರಿಸಲ್ಟ್ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಅಕಸ್ಮಾತ್ ನಾಳೆ ಆದರೂ ಕೂಡ ಆಗಬಹುದು. ಆದರೆ ಈ ಒಂದು ನ್ಯೂಸ್ನ ಪ್ರಕಾರ ಏಪ್ರಿಲ್ 10ನೇ ತಾರೀಕು ಅನ್ನುವಂಥ ಒಂದು ಮಾಹಿತಿ ತಿಳಿದು ಬಂದಿದೆ. ಈ ಒಂದು ರಿಸಲ್ಟನ್ನು ನೀವು ಯಾವ ರೀತಿಯಾಗಿ ಚೆಕ್ ಮಾಡ್ಕೋತಾ ಅಂತಂದರೆ, PUC ಬೋರ್ಡ್ ಅಂತ ನೀವು ವೆಬ್ಸೈಟ್ನಲ್ಲಿ ಹೋದ ನಂತರ ಇಲ್ಲಿ ಸೆಕೆಂಡ್ PUC ಕಾರ್ನರ್ ಅಂತ ಬರುತ್ತೆ. ಇಲ್ಲಿ ಸ್ಟೂಡೆಂಟ್ಸ್ ಕಾರ್ನರ್ ಅಂತ ಹೇಳಿ, ಆ ಒಂದು ಸೆಕೆಂಡ್ PUC ಸ್ಟೂಡೆಂಟ್ ಕಾರ್ನರ್ ಮೇಲೆ ಹೊಡೆದ್ರೆ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ನೀವು ಹಾಗೆ ಸ್ಕ್ರೋಲ್ ಮಾಡ್ತಾ ಬಂದಾಗ ಕೆಳಗಡೆ ಲಾಸ್ಟ್ ವೆಬ್ಸೈಟನ್ನು ನೀವು ನೋಡಿದರೆ ನಿಮಗಿಲ್ಲಿ ಕಾಣಿಸುತ್ತೆ. ಏನಂತ ಹೇಳಿ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡ್ರಿ, ಫಲಿತಾಂಶ ಲಾಸ್ಟ್ ಸ್ಕ್ರೋಲ್ ಮಾಡ್ತಾ ಹೋದಾಗೆ ನಿಮ್ಗೆ ಕೊನೆಗಡೆ ಸಿಗುತ್ತೆ ಏನು ಫಲಿತಾಂಶ, ಸೆಕೆಂಡ್ PUC ಎಕ್ಸಾಮ್ ಸ್ಕೋರ್ ರಿಸಲ್ಟ್ ಅಂತ ಹೇಳಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಪೇಜ್ ಓಪನ್ ಆಗುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತೇಳಿ. ಇಲ್ಲಿ ನೀವು ನಿಮ್ಮ ರಿಜಿಸ್ಟ್ರೇಷನ್ ಸಂಖ್ಯೆ ಮತ್ತು ಸೆಲೆಕ್ಟ್ ಸ್ಟ್ರೀಮನ್ನು ಹಾಕಿ ವ್ಯೂ ಅಂತ ಹೊಡೆದ್ರೆ ನಿಮ್ಮದು ಒಂದು ರಿಸಲ್ಟ್ ಏನಾಗುತ್ತೆ ಪ್ರಕಟಣೆ ಆಗುತ್ತೆ. ರಿಸಲ್ಟ್ ಬಿಟ್ಟ ನಂತರ ನಾನು ಮತ್ತೊಂದು ಆ ವಿಡಿಯೋವನ್ನು ಮಾಡಿ ಹಾಕ್ತೇನೆ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ ಡೌಟನ್ನು ಕ್ಲಿಯರ್ ಮಾಡಿಕೊಡ್ರಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.